ಸಾಮೂಹಿಕ ಹೋರಾಟ ಆಯಿತು. ಎರಡನೇ ದಿನ ಒಂದು ಬೇರೆ ಪಕ್ಷಿಗಳು ಸಪೋರ್ಟ್ ಕೊಟ್ಟಿದ್ದಾರೆ. ನಿನ್ನೆ ಬಂದು JDS ಯುವ ನಾಯಕರು ಬಂದಿದ್ದರು, BJPಯಿಂದ ಯುವ ನಾಯಕರು ಬಂದಿದ್ದರು, ಬೇರೆ ಸಂಘಟನೆಗಳು ಸಹಕಾರ ನೀಡಿದ್ದಾರೆ. ಇವತ್ತು ಪ್ರತ್ಯೇಕವಾಗಿ ನಮ್ಮ ರಾಜ್ಯದ ಸಂಯೋಜಿತ ಸಂಸ್ಥಾಪಕ ಸಂಯೋಜಕರಾದ ಶ್ರೀ ನಾಗರಾಜನ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕು ಸಂಯೋಜಕರಾದ ಕೃಷ್ಣಪ್ಪನವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಅದೇ ರೀತಿ ಚಿಕ್ಕಬಳ್ಳಾಪುರ ಏನು ಸದಸ್ಯರಾದ ದೇವರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ಮಾಡ್ತೀನಿ. ಅದೇ ರೀತಿ ಚಿಕ್ಕಬಳ್ಳಾಪುರ ಸಂಘಟನಾ ಸಂಯೋಜಕರಾದ ಶ್ರೀಧರ್ ಅವರು ಬಂದಿದ್ದಾರೆ, ಅವ್ರಿಗೂ ಚಿಂತಾಮಣಿಯಿಂದ ಏನು ದರ್ಶನ ಸಂಯೋಜಕರಾದ ಕಿರಣ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಅದೇ ರೀತಿ ಚಿಂತಾಮಣಿಯಿಂದ ಶಿವರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಚಿಕ್ಕಬಳ್ಳಾಪುರದಿಂದ ಸುರೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಅದೇ ರೀತಿ ಚಿಕ್ಕಬಳ್ಳಾಪುರದಿಂದ ಕೆಂಪಣ್ಣವರು ಬಂದಿದ್ದಾರೆ. ಅದೇ ರೀತಿ ಜನಸಂಘ ಸಮಿತಿ ಸಂಯೋಜಕ ಮಾಜಿ ಸಂಯೋಜಕರ ವಿಜಯಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಅದೇ ರೀತಿ ಸಹೋದರರಾದ ಎಲ್ಲ ಮಾಜಿ ಸಂಯೋಜಕ ಸಮಿತಿ ನಮ್ಮ ಇನ್ನೊಬ್ಬ DSS ಮುಖಂಡರಾದ ನಮ್ಮ ಒಂದಗಾನಹಳ್ಳಿ ಗುಣೇಶಪ್ಪನವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಅದೇ ರೀತಿ ಸಂಯೋಜಕ ಸಮಿತಿಯ ಏನು ನಮ್ಮ ಬಹುಜನ ಸಂಯೋಜಕ ಮುಖಂಡರಾದ ಶಂಕರು, ಕಲೀಮು, ಜನಾರ್ದನು, ಮತ್ತು ಇನ್ನು ಪವನು, ಜಮನಲ್ಲಿ ಜಗದೀಶು, ವಿಶೇಷವಾಗಿ ಗಂಗಾಧರು, ಅದೇ ರೀತಿ ನಮ್ಮ ಮಾಧ್ಯಮದ ಮಿತ್ರರಾದ ಮಾಧ್ಯಮದ ಅಧ್ಯಕ್ಷರು ಪತ್ರಕರ್ತರ ಸಂಘದ ಅಧ್ಯಕ್ಷರು ಜಮನಲ್ಲಿ ಕೃಷ್ಣಪ್ಪನವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಬಂದಿದ್ದೀನಿ ಅಂತ ಚಿಕ್ಕಬಳ್ಳಾಪುರ ಚಿಂತಾಮಣಿ ಅಲ್ಲ ಕುಸ್ತಿ ಹಾಕಿದ್ದಾರೆ. ರಾಜ್ಯ ಸಮಿತಿಯ ಸದಸ್ಯರಾದ ನಮ್ಮ ಕೈವಾರದ ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರಿಗೆ ಅದು ಬಿಟ್ಟು ತೋರಿಸ್ತಾ ಇದ್ದೀನಿ ಲೀಡರ್. ಏನು ಇವತ್ತು ಈ ಹೋರಾಟದ ಒಂದು ಕಪ್ಪು ಬಟ್ಟೆಯನ್ನು ಬಾಯಿ ಕಟ್ಕೊಂಡು ನಿನ್ನೆ ರ್ಯಾಲಿ ಹೋರಾಟ ಮಾಡಿ ನಿನ್ನೆ ಪಬ್ಲಿಕ್ ರ್ಯಾಲಿ ಹೋರಾಟ ಮಾಡ್ಕೊಂಡು ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಅಂಬೇಡ್ಕರ್ ಗಾರ್ಲ್ಯಾಂಡ್ ಹೋಗಿ ಒಂದು ಥರ ಸೆಕೆಂಡ್ನೇ ಹೋರಾಟ. ಇವತ್ತು ಮೂರನೇ ಹೋರಾಟ ಏನು ಕೆಂಪು ಬಟ್ಟೆ ಕಟ್ಕೊಂಡು ಒಂದು ಸಾಂಕೇತಿಕ ಒಂದು ಧರಣಿಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿಂದ ಏನು ನಮ್ಮ ಸೌಂದರ್ಯ ಸರ್ಕಲ್ಗೆ ಹೋಗಿ ಸೌಂದರ್ಯ ಸರ್ಕಲ್ ರೌಂಡ್ ಮಾಡಿ ಒಂದಿಬ್ಬರು ಕರಪತ್ರ ಹಾಕ್ತಾರೆ, ಸಂಬಂಧಪಟ್ಟವರು ಮಿಕ್ಕಿರೋರು ಒಂದಿಬ್ಬರು ಮಾತ್ರ ಅದು ಮಾತಾಡ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಈ ಒಂದು ಹೋರಾಟಕ್ಕೆ ನಮಗೊಂದು ಆನೆ ಬಲ ಯಾಕೆಂದರೆ ನಾಗರಾಜನವರು ಆಲ್ರೆಡಿ ನಿಮ್ಮ ಗ್ರಾಮದ ವಿಚಾರವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ಬಂದು ಪರ್ಸನಲ್ ಆಗಿ ಅವ್ರು ಮಾತಾಡಿಸಿ ನೆಟ್ಟು ಮಾಡಿಸಿ ಸಂಬಂಧಪಟ್ಟ ಏನು ನಮ್ಮ ಕೋಲಾರ ಅವ್ರನ್ನು ನೆಟ್ಟು ಮಾಡ್ತಿದ್ದಾರೆ. ಅದೇ ರೀತಿ ಏನು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಕಾರ್ಯಕ್ರಮ ಮಾಡೋದು ಮುಂಚೆನೇ ಒಂದು ಡಿಸ್ಕಸ್ ಮಾಡೋಣ ಅಂತಿದ್ರು. ಗ್ರಾಮಸ್ಥರು ಸ್ವಲ್ಪ ಬಿಟ್ಟಿಲ್ಲ, ಏನಂದ್ರೆ ಅರ್ಜೆಂಟಾಗಿ ಕಾರ್ಯಪತ್ರ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ಗೊತ್ತಿರಲಿಲ್ಲ, ಸ್ವಲ್ಪ ಇದಾಯಿತು. ಏನೇ ಆಗಲಿ ಪಂಚಾಯತಿಯಿಂದ ನಮಗೆ ವಿಭಾಗದ ಒತ್ತಾಯದ ಮೇಲೆ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆ ಒತ್ತಾಯದ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟ ನಮ್ಮ ನಾಗರಾಜನವರು ಈ ವಿಚಾರದ ಬಗ್ಗೆ ಮಾತಾಡಬೇಕು. ಆಮೇಲೆ ಮಿಕ್ಕಿರೋ ನಮ್ಮ ಮುಖಂಡರು ಮಾತಾಡ್ತಾರೆ. ಇವಾಗ ಈ ಒಂದು ನಮ್ಮ ನಾಯಕರುಗಳು ಮಾತಾಡೋದು ಮುಂಚೆ ಸತೀಶ್ ಅವರು ಮತ್ತು ಕಲಾ ತಂಡದವರು ಒಂದು ಹಾಡು ಹೇಳ್ಬೇಕಂತ ಈ ಒಂದು ಮುಖಾಂತರ ನಾನು ದೇವಿ
ಬರ್ತೀಯಾ?